ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ ಫ್ರೆಂಡ್ಸ್, ನಂದು 6:30 7 ಗಂಟೆಗೆಲ್ಲ ಆಲ್ರೆಡಿ ಪೂಜೆ ಮುಗಿದಿದೆ. ಇನ್ನು ಫ್ರೆಂಡ್ಸ್, ಮನೆಯೆಲ್ಲ ಪೂರ್ತಿ ಕ್ಲೀನಾಗಿ ಎಲ್ಲನೂ ಒರೆಸಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ಔಟ್ ಸೈಡ್ ಸ್ವಲ್ಪ ಹೋಗ್ಬರೋಣ. ಮೇಲೆ ನಾನು ಹೋಗೇ ಇಲ್ಲ. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೇ ನಾನು ನೋಡಿ ತುಳಸಿ ಗಿಡ ಸ್ವಲ್ಪ ಬಾಡಿತು, ಆವಾಗಲೇ ಕಿತ್ತಾಕ್ಬಿಟ್ಟೆ. ಇದೊಂದು ಮನಿ ಪ್ಲಾಂಟ್ ಇಟ್ಟಿದ್ದೆ ಬಾಟ್ಲಲ್ಲಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಹಾಗೆ ನೆಟ್ಟರೆ ಅದು ಬರೋಲ್ಲ, ಸುಮ್ಮನೆ ಒಂದು ಬಾಟ್ಲ್ ಒಳಗಡೆ ತಂದು ಹಾಕಿದ್ದೆ. ಇನ್ನು ಗಣೇಶ ತುಳಸಿ ಗಿಡ ತರಬೇಕು ಫ್ರೆಂಡ್ಸ್, ಟೈಮ್ ಇಲ್ಲ ನೋಡಿ ಫ್ರೆಂಡ್ಸ್. ಇದು ಗಂಧದ ಕಡ್ಡಿ ಈಗ ಬೆಳಗ್ಗೆ ಸಿಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಬಟ್ಟೆ ಎಲ್ಲ ಆಲ್ರೆಡಿ ಬೆಳಗ್ಗೆನೇ ವಾಶ್ ಆಯ್ತು. ಇನ್ನು ಪ್ಯಾಸೇಜು ನಮ್ಮದು ಸ್ವಲ್ಪ ಫ್ರೆಂಡ್ಸ್, ಪ್ಯಾಸೇಜು ದೊಡ್ಡದೇನು ನೋಡಿ, ಅದೆಲ್ಲ ನಮ್ಮ ಓನರ್ ಮನೆ ಗಿಡ ನೋಡಿ ಫ್ರೆಂಡ್ಸ್. ಪ್ಯಾಸೇಜು ನಮ್ಮದು ಇಷ್ಟಿದೆ ನೋಡಿ. ಇನ್ನು ಇದು ತೂಗುಯ್ಯೋದು, ಅಲ್ಲೆಲ್ಲ ನಾನು ಅದು ಇದು ವರ್ಷಕ್ಕೆ ಮಾಪಾಕಕ್ಕೆ ಎಲ್ಲ ಬೇಕಲ್ಲ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮನೆ ಪ್ಯಾಸೇಜು ಇಷ್ಟು ದೊಡ್ಡದಿದೆ, ನಮಗೆ ಏನೂ ತೊಂದರೆ ಇಲ್ಲ. ಇದೇ ಬಾಗಿಲು. ಇನ್ನು ನಾನು ತೋರಣ, ಅದು ಬೂದು ಕುಂಬಳಕಾಯಿ ಎಲ್ಲ ತೋರಿಸಿದ್ದೀನಿ. ತೋರಣ ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗಿ ತುಂಬ ದಿನವೇ ಆಗೋಯ್ತು. ಏನಂತ ಹೋಗಿ ನೋಡ್ಬಾರ, ಗಿಡಗಳು ಎಷ್ಟು ಒಣಗೋಗೈತೆ ನೀರಿಲ್ದೇನೆ ಅಂತ ಹೋಗಿ. ಇನ್ನು ಫ್ರೆಂಡ್ಸ್, ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ಕಡೆ ಎಲ್ಲ ನಮ್ಮ ಮನೆಗೆ ರೋಡೆಲ್ಲ ಕಾಣಿಸುತ್ತೆ. ಇದು ನುಗ್ಗೆ ಸೊಪ್ಪಿನ ಮರ ನೋಡಿ ಫ್ರೆಂಡ್ಸ್. ಯಾರೋ ಮೇಲೆ ಮಲಗಿದ್ದಾರೆ, ಇನ್ನೂ ಎದ್ದೇ ಇಲ್ಲ. ನಮ್ಮ ಮನೆ ಹತ್ರ ಅಲ್ಲ, ಪಕ್ಕದ ಬಿಲ್ಡಿಂಗ್ ನೋಡಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗೈತೆ, ಯಾರು ಕುಯ್ಯಲ್ಲ. ಕೆಳಗಡೆ ಐತೆ ನೋಡಿ, ಅದನ್ನು ನಾನು ಎತ್ಕದ್ನ ಸ್ವಲ್ಪ ಕುಯ್ಕತ್ತೀನಿ. ಇನ್ನು ನನ್ನ ಗಿಡ ಎಲ್ಲ ಸ್ವಲ್ಪ ಒಣಗೋಗೈತೆ ಫ್ರೆಂಡ್ಸ್, ಯಾಕೆಂದರೆ ನೀರು ಹಾಕ್ಲಿಲ್ವಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದೆಲ್ಲ ಮೇಲೆ ನೋಡಿ. ನನ್ನ ಮಗಳು ಬಿನ್ ಬ್ಯಾಗ್ನ ತಂದು ಇಲ್ಲಿ ಇಟ್ಟಿದ್ದಾಳೆ ನೋಡಿ. ಮಳೆ ಬಂದು ಎಲ್ಲ ನೀರು ತುಂಬ್ಕೊಂಡೈತೆ. ಅವಳು ಫೋನಲ್ಲಿ ಮಾತಾಡೋಕ್ಕೆ ಯಾವಾಗಾದರೂ ಇಲ್ಲಿ ಬರ್ತಾಳಲ್ಲ ಮೇಲೆ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ವ್ಯೂಸ್ ತೋರಿಸ್ತೀನಿ ನಿಮಗೆ. ಫುಲ್ ಎಲ್ಲ ಮನೆಗಳು ಎಲ್ಲ ಕಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ. ಅದೆಲ್ಲ ನಮ್ಮ ಓನರ್ ಮನೆ ಕೆಳಗಡೆ ಗಿಡಗಳು. ಅದು ನಲ್ಲಿಕಾಯಿ ಮರ ಫ್ರೆಂಡ್ಸ್. ನಾವಿಲ್ಲೇ ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋದು. ಬನ್ನಿ, ಯಾವ ಗಿಡ ಬದುಕೈತೆ ಯಾವ ಗಿಡ ಸತ್ತೋಗೈತೆ ಅಂತ ನೋಡೋಣ. ಯಾಕಂದರೆ ಫ್ರೆಂಡ್ಸ್, ನಾನು ನೀರೇ ಹಾಕಿಲ್ಲ ಬಿಸಿಲಿ. ಇಲ್ಲಿ ಫ್ರೆಂಡ್ಸ್ ನೋಡಿ, ರೋಜ್ ಗಿಡ ಪೂರ್ತಿ ಒಣಗೋಗೈತೆ. ಇನ್ನು ಇದು ದೊಡ್ಡ ಪತ್ರೆ ಗಿಡ, ಅಲ್ಲಿ ಒಂದು ಮೆಡಿಕಲ್ ಇದು ಕ್ಲಿನಿಕ್ ಹೋಗಿದೆ, ಆವಾಗ ಒಂದೇ ಒಂದು ತಂದು ಸಿಕ್ಸಿದೆ. ಇನ್ನು ಈ ದಾಸವಾಳ ಗಿಡನೂ ಹೋಯ್ತು. ಇನ್ನು ಫ್ರೆಂಡ್ಸ್, ಇದು 3 ಕಲರ್ ಹೂ ಬಿಡೋದು, ಇದು ಸ್ವಲ್ಪ ಬದುಕೈತೆ, ಅದೇನು ಹೋಗಲ್ಲ ಸದ್ಯಕ್ಕೆ. ಇನ್ನು ಫ್ರೆಂಡ್ಸ್, ಇದು ಈ ಕಣಗ್ಲ ಗಿಡ ನೋಡಿ, ಕೆಂಪು ಹೂವಿಂದು, ಇದು ಚೆನ್ನಾಗೈತೆ. ಇದು ವೈಟ್ ಹೂವಿಂದು ಸ್ವಲ್ಪ ಇಲ್ಲಿ ಒಣಗೋಗೈತೆ. ತಡೀರಿ, ಅದನ್ನು ಮುರಿದಾಕ, ಇನ್ನೇನು ಒಣಗೋಗೈತೆ. ಫ್ರೆಂಡ್ಸ್, ಇನ್ನು ಹಸಿ ಇದೆ, ಅದು ನೋಡಿ ನಾನು ಮುರಿದಾಕ್ತಾಯಿದ್ದೀನಿ. ಇನ್ನು ಇದು ದಪ್ಪ ದಾಸವಾಳದ ಗಿಡ, ಏನೋ ಇದು ಬದುಕಿದೆ ಫ್ರೆಂಡ್ಸ್. ಏನು ಗೊತ್ತಾ, ಒಂದೊಂದ್ಸರಿ ನಾನು ನೀರು ಹಾಕಿಲ್ಲ, ನನ್ನ ಮಗಳು ನೀರು ಹಾಕಿಲ್ಲ, ಇಬ್ಬರು ಮರೆತ್ಕೊಂಡು 1 2 ನೋಡಿ ಫ್ರೆಂಡ್ಸ್, ಇಷ್ಟು ಗಿಡ ಒಣಗೋಗುತ್ತೆ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ನಾನೇನು ಅಂದ್ಕೊಂಡಿದ್ದೆ, ಈ ಬ್ರಹ್ಮಕಮಲನೇ ಎಲ್ಲದಕ್ಕಿಂತ ಬೇಗ ಒಣಗೋಗೈತೆ ಅಂದ್ಕೊಂಡಿದ್ದೆ. ತೋರಿಸ್ತೀನಿ ಬನ್ನಿ. ಒಂದೇ ಒಂದು ಫ್ರೆಂಡ್ಸ್ ಮಗ್ಗಾಗಿದೆ ನೋಡಿ, ಇದು ಮಗ್ಗು ಏನೋ ಮಗ್ಗಾಗಿದೆ, ಆದರೆ ಇದು ಅರ್ಧ ಎಲೆ ಒಣಗೋಗಿದೆ. ಆದರೆ ಫ್ರೆಂಡ್ಸ್, ಅದು ಕಟ್ ಮಾಡಿದೆ ನೋಡಿ, ಬ್ರಹ್ಮಕಮಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಆದರೆ ಏನು ಮಾಡೋದು, ನಾವೇ ನೀರು ಹಾಕಿ ಒಣಗೋಗಿದೆ. ಇನ್ನು ಫ್ರೆಂಡ್ಸ್, ಇದು ಈ ಗಿಡ, ಇದು ಬ್ರಹ್ಮಂದು ಗಿಡ, ಮನೆ ಹತ್ರ ಇರಬೇಕು, ಒಳ್ಳೆಯದು ಅಂತ ಹೇಳಿದ್ರು. ಗಾಳಿಗೆ ಫ್ರೆಂಡ್ಸ್ ಅದೆಲ್ಲ. ಆದರೆ ಇದು ಮುಳ್ಳು ಥರ ಫ್ರೆಂಡ್ಸ್ ನೋಡಿ, ಮುಂದೆ ಬಂದು ತೋರಿಸ್ತೀನಿ ನಿಮಗೆ. ಎಲ್ಲ ಮುಳ್ಳು ಥರ ಚುಚ್ಚುತ್ತೆ. ಅದು ಒಂದೇ ಒಂದು ಗಿಡದ ಹತ್ರ ಗಿಡ ತರಕ್ಕೆ ಹೋದಾಗ ನೋಡಿ, ಈ ಥರ ಚಿಕ್ಕದು ಒಂದೇ ಒಂದು ಎಲೆ, ಈ ಥರ ಚಿಕ್ಕ ಎಲೆ ಒಂದು ತಂದಿಟ್ಟಿದೆ, ಅಷ್ಟು ಅಂಟ್ಕೊಂಡೈತೆ. ಇನ್ನು ಫ್ರೆಂಡ್ಸ್, ತುಳಸಿ ಪತ್ರೆ ನೋಡಿ, ತುಳಸಿ ಚಿಗುರೈತೆ, ಇದ್ರೊಳಗಡೆನೆ ಒಂದಿತ್ತು. ಅದು ಯಾವಾಗಾದ್ರೂ ನಾನು ಹೂವು ಇಲ್ದಾಗ ಅದನ್ನೇ ಕುಯ್ಕೊಂಡು ಹೋಗ್ತೀನಿ. ಈಗ ಹೆಂಗೂ ಬಂದಿದ್ದೀನಲ್ಲ, ಬನ್ನಿ ಒಂದು 2 ಪತ್ರೆನ ಗಿಂಟ್ಕೊಂಡು ಹೋಗೋಣ. ಯಾಕೆ ಗೊತ್ತಾ, ರಾಘವೇಂದ್ರನ ಇದು ಐತಲ್ಲ, ಅದಕ್ಕೆ ಒಂದು ನೋಡಿ ಫ್ರೆಂಡ್ಸ್, ಒಂದು 3ನ ಗಿಂಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ನೋಡಿ, ಇದು ಒಣಗೋಗಿ ಮತ್ತೆ ಚಿಗುರಿದೆ. ಇದು ಶಂಖಪುಷ್ಪ ಗಿಡ ನೋಡಿ, ಎಷ್ಟೊಂದು ಈ ಕಾಯಿ ಒಂದೇ ಒಂದು ಬೀಜ ತಂದು ಹಾಕಿದೆ ಫ್ರೆಂಡ್ಸ್. ನೀವು ಎಲ್ಲಾದರೂ ಹೋದರೆ ಈ ಥರ ಬೇಕು ಅಂದರೆ ಒಂದು ಬೀಜ ತಂದು ಒಂದು ಕಾಯಿನ ಹಾಕಿ. ಈಗ ಫ್ರೆಂಡ್ಸ್, ನನಗೇನು ಇದು ಬೇಕಿಲ್ಲ, ಇಷ್ಟೊಂದು ಬಿಟ್ಟೈತೆ, ಮತ್ತೆ ಆಲ್ರೆಡಿ ಚಿಗುರಿದೆ. ಮಳೆ ಬಂತಲ್ಲ, ಮಳೆ ಬರುವಾಗ. ಇನ್ನು ಫ್ರೆಂಡ್ಸ್ ನೋಡಿ, ಈಗ ದಾಸವಾಳ ಗಿಡ ಪಾಪ ಅದು ಹೋಯ್ತು, ಇದು ಹೋಯ್ತು. ಇನ್ನು ತಂದಿಡಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನನಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ, ಟೈಮ್ ಇಲ್ಲ. ಇನ್ನು ದೊಡ್ಡ ಪತ್ರೆ ಗಿಡ ಅದರೊಳಗೂ ಹುಟ್ಟಿದೆ. ಇನ್ನು ಫ್ರೆಂಡ್ಸ್, ಇದು ಕಿಡ್ನಿ ಸ್ಟೋನ್ ಎಲೆ ಅಂತಾರೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಊರಿಂದ ನಮ್ಮ ಅಮ್ಮ ಅವ್ರು ಕೊಟ್ಟು. ಇದು ಫ್ರೆಂಡ್ಸ್ ಎಲೆ ಮಾತ್ರ ನೆಡೋದು, ಎಲೆ ನೆಟ್ಟರೆ ಸಾಕು.
ಇದು ಹೋಗೈತೇನೋ ಅಂದ್ಕೊಂಡೆ, ಆದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಚಿಗುರೈತೆ. ನೋಡ್ರಲ್ಲ ಫ್ರೆಂಡ್ಸ್, ಮೇಲೆ ಇಷ್ಟ ಆಯಿತು. ಬನ್ನಿ ಈಗ ಕೆಳಗಡೆ ನಾನು ಇನ್ನು ಫ್ರೆಂಡ್ಸ್ ಇದು ಜೋಕಾಲಿದು ಹಾಸಿಗೆ ಇದು ಹೋಗೈತೆ, ಇಲ್ಲಿ ಹಾಕಿದ್ದೀನಿ. ಇದನ್ನ ತಗೊಂಡೋಗಿ ಬಿಸಾಕಬೇಕು. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್. ನೋಡಿ ಕೆಳಗಡೆ ಇಲ್ಲ ತೋರಿಸ್ತೀನಿ. ನಮ್ಮ ಪ್ಯಾಸೇಜು ಇಲ್ಲಿ ಸ್ಟೇರ್ ಕೇಸ್ ಇಳಿದೋಗೋದು ಇಷ್ಟು ದೊಡ್ಡದಿದೆ. ಇದು ನಾವು ಒಂದೇ ನಮ್ಮದು ಮನೆ, ಆ ಕಡೆ ಇನ್ನೊಬ್ರಿದ್ದಾರೆ. ನಾನು ಡೈಲಿ ಇಲ್ಲಿ ಕಸ ಗುಡಿಸಿ ಮಾಪಾಕ್ಬಿಡ್ತೀನಿ ಫ್ರೆಂಡ್ಸ್. ರಂಗೋಲಿ ಯಾಕೆ ಬಿಟ್ಟಿಲ್ಲ ಅಂದರೆ ನೋಡಿ, ಆಲ್ರೆಡಿ ನಾನೊಂದು ಪೇಂಟ್ನ ಬಿಟ್ಟಿದ್ದೀನಿ. ವೈಟ್ ಟೈಲ್ಸ್ ಅಲ್ಲ, ಅದಕ್ಕೋಸ್ಕರ ನಾನು ಪೇಂಟ್ ಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ತುಳಸಿ ಕಿತ್ಕೊಬಂದಲ್ಲ ನೋಡಿ. ರಾಘವೇಂದ್ರನ ಫೋಟೋಗೆ ಒಂದು ಮಡಿಸ್ತಾ ಇದ್ದೀನಿ. 2 ಫೋಟೋ ಇದೆ ಫ್ರೆಂಡ್ಸ್ ನಮ್ಮ ಮನೇಲಿ, ರಾಘವೇಂದ್ರ ಅದೊಂದು. ಆಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲೊಂದು ವಿಗ್ರಹ ಇದೆ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ಒಳಗಡೆ ಇವತ್ತು ಏನು ನಾಷ್ಟ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಹೇಳಿದ್ದೀನಲ್ಲ, ಹುಣಸೆ ಹಿಂಡಿಯಿಂದ ಮೆಣಸಿಕಾಯಿನ ನಾವು ಕಟ್ ಮಾಡಿ ಹುಳಿಲಿ ನೆನೆಸಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೆ ನಾನು ಸ್ಟವ್ನ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನೋಡಿ. ಇದನ್ನು ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಹೋಗುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಇದ್ರ ಹೆಸರು ಹೇಳ್ತೀನಿ. ಫ್ರೆಂಡ್ಸ್ ಇದ್ರ ಹೆಸರು ನೋಡಿ, ಅರ್ಬನ್ ವೈಪ್ ಅಂತ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಸ್ಟವ್ ನಾನು ಇದರಲ್ಲೇ ಖಾಲಿ ಆಗೈತಿ ಫ್ರೆಂಡ್ಸ್, ಒಂದು ಬುಕ್ ಮಾಡಬೇಕು, ಟೈಮ್ ಇಲ್ಲ. ಇನ್ನು ಫ್ರೆಂಡ್ಸ್ ಇಲ್ಲಿ ಪುಳಿಯೋಗರೆಗೆ ಎಣ್ಣೆನ ಕಾಯಿಸಿಟ್ಟಿದ್ದೀನಿ ಸ್ಟವ್ನ. ಅದರಲ್ಲೇ ಬೆಳಗ್ಗೆನೆ ನಾನು ಫುಲ್ಲು ಕ್ಲೀನ್ ಮಾಡಿದೆ. ಪಾತ್ರೆ ಒಂದು ಇಲ್ಲ ಫ್ರೆಂಡ್ಸ್, ನೀರು ಬಂದರೆ ತುಂಬಿಟ್ಕೊಳ್ಳೋಕೆ ಒಂದು ಕ್ಯಾನ್ನ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೀನಿ. ನೆನ್ನೆ ದಿನ 2 ಚಪಾತಿ ನಾನೇ ವಾಪಸ್ ತಂದಿದ್ದೀನಿ, ತಿಂದೆಯ ಫ್ರೆಂಡ್ಸ್. ರೈಸ್ನ ಬೆಳಿಗ್ಗೆನೆ ಮಾಡಿ ಆರಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನಲ್ಲಿಕಾಯಿ, ದಾಳಿಂಬೆ, ಬೀಟ್ರೋಟು. ಇನ್ನು ಬೀಟ್ರೋಟ್ ಅರ್ಧ ಮಾತ್ರ ಇದೆ ಫ್ರೆಂಡ್ಸ್, ಖಾಲಿ ಆಯಿತು. ನಲ್ಲಿಕಾಯಿ ಇನ್ನೂ ಇದೆ. ಲೆಮನ್ ನಾನು ತಂದು 1 ವೀಕ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ ಅದನ್ನು ಮಿಕ್ಸ್ ಮಾಡೋಣ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಚಿತ್ರಾನ್ನ ಇದು ಪುಳಿಯೋಗರೆ ಮಾಡೋಕ್ಕೆ ಅನ್ನನ ಬಸ್ತಿಟ್ಟಿದ್ನಲ್ಲ, ಈಗ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡೋಣ ಬನ್ನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಕೈಯಲ್ಲಾದರೆ ಬೇಗ ಆಗುತ್ತೆ. ಇವತ್ತು ಇದೇ ನಾಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಡೈಲಿ ಏನು ನಾಷ್ಟ ಮಾಡೋದು, ದೋಸೆ ಇಡ್ಲಿಗೆ ಏನು ನೆನೆಸಲಿಲ್ಲ. ಇನ್ನು ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜಿಗೆ ಸ್ವಲ್ಪ ನಾನು ಕಡಲೆ ಇದು ಎಳ್ಳು ಮತ್ತು ಕೊಬ್ಬರಿ ಮತ್ತು ಇದು ಏನಪ್ಪ ಎಳ್ಳನ್ನ ಪುಡಿ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ, ಎಣ್ಣೆನ ಕಾಯಿಸಿಟ್ಟಿದ್ನಲ್ಲ ಬಿಟ್ಟಿದ್ದೀನಿ. ಈಗ ನೋಡಿ ಮಿಕ್ಸ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇದು ಪುಳಿಯೋಗರೆ ಪುಡಿ ಫ್ರೆಂಡ್ಸ್. ಇದು ಊರಿಂದ ತಂದಿರೋ ಪುಳಿಯೋಗರೆ ಪುಡಿ, ಇಲ್ಲಿ ತಗೊಂಡಿಲ್ಲ. ಅಂದರೆ ತುಂಬ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹಾಕತ್ತೀನಿ. ಅನ್ನ ನೀವು ಯಾವಾಗಲೇ ಆಗಲಿ ಫ್ರೆಂಡ್ಸ್, ಫಸ್ಟೇನ ಬೇಯಿಸಿ ನೀವು ಕುಕ್ಕರಲ್ಲಿ ಕೂಗಿಸಿ ಏನು ಮಾಡಿ ಈ ಥರ ಆರಕ್ಕೆ ಹಾಕಿ, ಆವಾಗ ಅನ್ನನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ನೋಡ್ತೀನಿ ತಡೀರಿ ಫ್ರೆಂಡ್ಸ್. ಉಪ್ಪು ಸಾಕು ಅನಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಖಾರ ಇದೆ, ನೋಡೋಣ ಒಂಚೂರು ಉಪ್ಪು ಹಾಕ್ತೀನಿ ನೋಡಿ. ಇವತ್ತು ನಾನು ಇದೇ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ರೈಸ್ನ ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ವೈಟ್ ರೈಸ್ ತಗೊಂಡೋಗಲ್ಲ, ಅದಕ್ಕೆ ಫುಲ್ಲು ನೋಡಿ ಪುಳಿಯೋಗರೆನೇ ಮಾಡಿದ್ದೀನಿ. ಇದನ್ನ ಸಾಂಬಾರು ಇದೆ ನೋಡಿ ಫ್ರೆಂಡ್ಸ್, ಫುಲ್ ಮಿಕ್ಸ್ ಮಾಡ್ತೀನಿ ಬನ್ನಿ. ಡೈಲಿ ಏನು ಮಾಡೋದು ಫ್ರೆಂಡ್ಸ್, ನಾಷ್ಟನ ಗಂಡಸರಿಗೆ ತಿನ್ನೋ ಚಿಂತೆ, ನಮಗೆ ನಿಮಗೆಲ್ಲ ಏನು ನಾಷ್ಟ ಮಾಡಬೇಕು ಅನ್ನೋ ಚಿಂತೆ. ಇವತ್ತು ನಂದು ಜನರಲ್ ಶಿಫ್ಟ್ ಫ್ರೆಂಡ್ಸ್, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ವೀಕಿಂದ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಅರ್ಜೆಂಟ್ಗೆ ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್. ಅನ್ನ ತುಂಬ ಹುಡಿಯಾಗಿ ಬಂದಿದೆ. ನಮ್ಮ ಮನೇಲಿ ಏನು ಫ್ರೆಂಡ್ಸ್, ಪುಳಿಯೋಗರೆ ಮಾಡಿದ್ರೆ ನನ್ನ ಮಗಳು ಎಲ್ಲ ತಿಂತಾರೆ, ಏನು ಆ ಥರ ಏನು ತೊಂದರೆ ಇಲ್ಲ. ಅದು ಮಾಡು ಇದು ಮಾಡು ಅಂತ ಯಾರು ಕೇಳಲ್ಲ. ಬನ್ನಿ ಇವಾಗ ಟೇಸ್ಟ್ ನೋಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹುಡಿನ ನಾನೇ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ರೆಡಿಯಾಗಿ. ಅನ್ನ ಬೆಳಿಗ್ಗೆ ಬೇಗ ಎದ್ನಲ್ಲ, ರಾತ್ರಿ ನಾನು 9:30 10 ಗಂಟೆ ಆಗೋಯ್ತು ಫ್ರೆಂಡ್ಸ್. ಟ್ಯಾನಿ ರೋಡ್ ಫುಲ್ ಜಾಮ್ ಆಗೋಯ್ತು.
ಬಂದೆ ನನ್ನ ಮಗಳು ರೈಸ್ ಮಾಡಿ ಸಾಂಬಾರು ಇತ್ತಲ್ಲ ಊಟಕ್ಕೆ ಹಾಕೊಟ್ಲು ಫ್ರೆಂಡ್ಸ್. ಊಟ ಮಾಡಿ ಮಲ್ಕೊಂಡೆ, ಬೇಗ ಮಲ್ಕೊಂಡಲ್ಲ, 5 ಗಂಟೆಗೆ ಎದ್ದೆ. ಇನ್ನು 6:30 ಶಿಫ್ಟ್ ಹೋಗುವಾಗ ಫ್ರೆಂಡ್ಸ್ ನಾನು 4 ಗಂಟೆಗೆ ಎದ್ದೇಳಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಕಲ್ಲರ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಪುಳಿಯೋಗರೆ ರೆಡಿ ಆಯಿತು. ಇನ್ನು ಅವಳು ಆಫೀಸ್ಗೆ ಹೋಗ್ತಾಳಲ್ಲ, ಅವಳ ಆಫೀಸಲ್ಲೇ ಪನ್ನೀರ್ ಪಾಲಕ್ಕು ಅದೇನೋ ಚಪಾತಿನ ತಿಂತಾಳೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಖಾರ, ಅವ್ರಿಗೆಲ್ಲ ಸರಿಯಾಗಿದೆ. ಇನ್ನು ಫ್ರೆಂಡ್ಸ್ ಇದು ಎಣ್ಣೆ ಬಾಣಲೆ ಕಾಯಿಸಿದಲ್ಲ, ಅದೇನಕ್ಕೆ ವೇಸ್ಟ್ ಮಾಡೋದು, ಅದರಲ್ಲೇ ಕಾಳನ ಎಣ್ಣೆನೂ ಹಾಕಿ ಫ್ರೆಂಡ್ಸ್, ಕಮ್ಮಿನೇ ಹಾಕೋದು ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ತೋರಿಸ್ತೀನಿ ನಿಮಗೆ ಇದನ್ನ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್ ಒಂದು ಡಬ್ಬಿಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಡಬ್ಬಿಗೆ ಈಗ ಇನ್ನೇ ಸ್ವಲ್ಪ ಉಳ್ದೈತಲ್ಲ, ಅದನ್ನ ಇದಕ್ಕೆ ಡಬ್ಬಿಗೆ ಹಾಕ್ತಾ ಇದ್ದೀನಿ. ಇದರಲ್ಲೂ ಸ್ವಲ್ಪ ಪುಡಿ ಇದೆ, ಅದನ್ನು ಅದಕ್ಕೆ ಹಾಕ್ತಾರೆ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾವ ಪಾತ್ರೆನೂ ಇಲ್ಲ, ಎಲ್ಲ ಮುಗಿತು. ಇನ್ನು ರೆಡಿ ಆಗಬೇಕು. ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿದ್ದೀನಿ. ಏನಾದರೂ ನಮಗೆ ಬೆಳಿಗ್ಗೆ ಟೈಮು ಮಾಡೋಕ್ಕೆ, ಅದಕ್ಕೆ ಫ್ರೆಂಡ್ಸ್ ನಾನು ಅಲ್ಲೇ ತರಿಸ್ಕೊಂಡು 1/4 kg ಫ್ರೆಂಡ್ಸ್ ನೋಡಿ ಡಬ್ಬ ಕಾಣಿಸ್ತೀಯ, ಒಂದು ಡಬ್ಬ ಪುಳಿಯೋಗರೆ ಅರ್ಧ kg ರೆಡಿ ಮಾಡಿ. ಇದಕ್ಕೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಕೊಬ್ಬರಿ ಮತ್ತು ಎಳ್ಳು, ಕಡಲೆ ಬೀಜ ಎಲ್ಲನೂ ಎಣ್ಣೆಲಿ ಹುರಿದು ಇಟ್ಕೊಂಡಿದ್ದೀನಿ ನೋಡಿ. ಕಾಣಿಸುತ್ತೆ ಡಬ್ಬ, ಕಾಣಿಸ್ತಾ ಇದೆಯಾ? ಇದು ಫುಲ್ಲು ನಮಗೆ 3 ತಿಂಗಳು 4 ಡೈಲಿ ಏನು ಮಾಡಲ್ವಲ್ಲ, ಯಾವುದೋ ಒಂದು ಟೈಮ್ ಅಲ್ವಾ, ಹಾಗಾಗಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾವು ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಗಲೀಜಾಗಿರೋಲ್ಲ. ನೋಡಿದ್ರೆ ಫ್ರೆಂಡ್ಸ್ ಪುಳಿಯೋಗರೆ ರೆಡಿ ಆಯ್ತು. ಹತ್ರದಿಂದ ತೋರಿಸ್ತೀನಿ. ಇನ್ನು ನಾನೇನು ಕಲರ್ ಜಾಸ್ತಿ ಹಾಕಿಲ್ಲ ಇವತ್ತು. ನೋಡಿ ಫ್ರೆಂಡ್ಸ್, ಈ ಸಣ್ಣ ಸಣ್ಣ ಕಾಣಿಸ್ತಾ ಇತ್ತಲ್ಲ, ಇದೆಲ್ಲ ಬಂದು ಎಳ್ಳುಡಿನ ನಾನು ಒಂದೇ ಸುತ್ತು ರೌಂಡ್ ಹಾಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಪುಡಿ ಮಾಡೋದು ಬೇಡ ಅಂದ್ಬಿಟ್ಟು ಫ್ರೆಂಡ್ಸ್. ನಾನು ನೋಡಿ ಈ ಥರ ಇದೆಲ್ಲ ಕಾಣಿಸ್ತಾ ಇತ್ತಲ್ಲ, ಸಣ್ಣದಾಗಿ, ಇದೇನು ಸಾಸಿವೆ ಇಲ್ಲ, ಇದೆಲ್ಲ ಎಳ್ಳು ಪುಡಿ. ಬೆಳಿಗ್ಗೆನೆ ಎಳ್ಳು ಹುರಿದು ಪುಡಿ ಮಾಡ್ಕೊಂಡು ಸ್ವಲ್ಪ ಕಡಲೆ ಬೀಜನ ಎಣ್ಣೆಲಿ ಹುರ್ಕೊಂಡು, ಒಂದು ಕೊಬ್ಬರಿ ಇತ್ತು ಫ್ರೆಂಡ್ಸ್, ಅದು ತುರಿದಾಗ್ತದೆ. ಇನ್ನು ಫ್ರೆಂಡ್ಸ್ 3 ಚಪಾತಿ ಇದೆ, ಯಾರಾದರೂ ತಿಂತೀವಿ, ನನ್ನ ಮಗಳು ತಿಂತಾಳೆ. ಇನ್ನು ಫ್ರೆಂಡ್ಸ್ ನನಗೆ ಆಲ್ರೆಡಿ ಉಪ್ಪಿನಕಾಯಿ ತೋರಿಸ್ತಾ ಇರ್ತೀನಿ ಡೈಲಿಯ, ತುಪ್ಪ, ಇನ್ನು ಜ್ಯೂಸು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.